ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇವತ್ತು ಬಂದ್ಬಿಟ್ಟು ಸಂಡೇ ಮಾರ್ನಿಂಗು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಿವಗಂಗಾ ಹಿಲ್ಸು, ತುಮಕೂರು ರೋಡು. ಇವಾಗ ಜಸ್ಟ್ ನೆಲಮಂಗಲ ಟೋಲ್ ಪಾಸ್ ಆಗಿದ್ದೀವಿ, ಹಾಗೆ ಹೋಗ್ತಾ ಇದ್ದೀವಿ. ಇವತ್ತು ಯಾರ್ಯಾರು ಇದ್ದೀವಿ ಅಂದರೆ 4 ಜನ ಇದ್ದೀವಿ. ನಮ್ಮ ಸಾಗರು, ನವೀನ್ ಜೊತೆ ಬೆಳ್ಳಿ ಮೀನ್ಸ್ ನಮ್ಮ ಅಕ್ಷತಾ, ಮತ್ತು ನಾನು 4 ಜನ ಹೋಗ್ತಾ ಇದ್ದೀವಿ. ಸಾಗರ್ ಬಂದುಬಿಟ್ಟು ಅವರ ಕಸಿನ್ ಗಾಡಿ ತೊಗೊಂಡ್ಬಂದಿದ್ದಾನೆ. ಲಾಸ್ಟ್ ಯಾವುದೋ ಒಂದೆರಡು ವಿಡಿಯೋದಲ್ಲಿ ಬಂದಿದೆ ಅನ್ಸುತ್ತೆ ಆ ಗಾಡಿ. ನಾನು ರಿವ್ಯೂ ಮಾಡಿದ್ನಲ್ಲ, ಕರಿಜ್ಮಾ, ಅದೇ ಗಾಡಿ, ಕರಿಜ್ಮಾ XMR. ನವೀನ ಅವನ ಗಾಡಿಯಲ್ಲಿದ್ದಾನೆ, ನಾನು ನನ್ನ ಗಾಡಿ. ಟ್ರಾಫಿಕ್ ಏನು ಅಷ್ಟೇನಿಲ್ಲ, ಸ್ವಲ್ಪ ಫ್ರೀ ಇದೆ ರೋಡು, ಆರಾಮಾಗಿ ಹೋಗ್ಬೋದು. ಲೈಟಾಗಿ ಸ್ವಲ್ಪ ಥಂಡಿ ಫೀಲ್ ಆಗ್ತಾ ಇದೆ, ಚಳಿ ಇದೆ. ಟೈಮ್ ಆಗೋಗಿದೆ, ಆಲ್ರೆಡಿ 8 ಆಯಿತು. ನಾವೊಂದು 6 ಆಗಿ ಹೊರಡೋಣ ಅಂತ ಫಸ್ಟಿಗೆ ಪ್ಲ್ಯಾನಲ್ಲಿ ಇದ್ದಿದ್ದು. ಆಮೇಲೆ ನಾವು ಸ್ವಲ್ಪ ಲೇಟಾಗೆ ಹೊರಡೋಣ, ಪರವಾಗಿಲ್ಲ ಅಂತ ಹೇಳಿ ಲೇಟಾಗೆ ಹೊರಟ್ವಿ. ನೋಡಬೇಕು, ಇವಾಗ ಟಿಫನ್ ಮಾಡ್ಕೊಂಡೇ ಹೋಗ್ಬಿಡೋಣ ಅಂದ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ ಬೆಟ್ಟ ಹತ್ತಿ ಇಳಿದ ಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ, 10 ಗಂಟೆ ಮೇಲೆ ಆಗುತ್ತೆ. ಸೊ ಟಿಫನ್ ಮಾಡ್ಕೊಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡ್ಬೇಕು ಇಲ್ಲೇ ಯಾವುದಾದ್ರೂ ಹೋಟೆಲ್ ಸಿಗುತ್ತೆ ಅಂತ. ನಮಗೆ ಮೇಜರ್ಲಿ ಲೆಫ್ಟ್ ಸೈಡಲ್ಲಿ ಬೇಕೆಲ್ಲ, ರೈಟ್ ಸೈಡಲ್ಲೇ ಇದ್ದಾವೆ. ಇವನ್ ಸರ್ವಿಸ್ ಲೇಟ್ ಕಣ, ಸರ್ವಿಸ್ ಲೇಟ್. ಇವಂದು ಸರ್ವಿಸ್ ಲೇಟ್ ಒಂದೇ. ಮುಂದೆ ಯಾವುದು ನೆನಪಿಲ್ಲ. ಆನ್ ದ ವೇ ಸಿಕ್ಕರು ಇಲ್ಲ, ಹೋಗೋದಾರೆ ಹೋಗೋಣ, ಇಲ್ಲೇ ಹೋಗೋದಾರೆ ಹೋಗೋಣ. ಏನು ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಾವು ಇಲ್ಲೊಂದೆರಡು ಸಲ ಬಂದಿದ್ದೀವಿ. ನಾನು ನಮ್ಮ ಶೆಟ್ಟಿ ಒಂದು ಸಲ ಊರಿಗೆ ಹೋಗ್ತಾ ಇದ್ವಿ, ಇಲ್ಲಿ ಬಂದು. ಬಟ್ ಇವೊಂದು ಸರ್ವಿಸ್ ಸ್ವಲ್ಪ ಲೇಟ್ ಇತ್ತು, ಅವಾಗ ಕ್ರೌಡ್ ಹೆವಿ ಇರ್ತಿತ್ತು. ತಡಿಯಮ್ಮ, ಸ್ವಲ್ಪ ಟಿಫನ್ ಮಾಡ್ಕೊತೀವಿ. ಅಲ್ಲಿ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಶಿವಗಂಗೆ ಹತ್ರನೇ ಇದೀವಿ, ಆಲ್ಮೋಸ್ಟ್ ಇನ್ನೊಂದು 3-4 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಬೆಟ್ಟ ಬಂದುಬಿಟ್ಟು ಶಿವಗಂಗೆ ಹಿಲ್ಸು. ಫುಲ್ ಮಿಸ್ಟಿದೆ, ನೋಡಬೇಕು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತು. ನಾವು ಅವಾಗ ಸ್ವಲ್ಪ ಬೇಗ ಬಂದಿದ್ವಿ ಅನ್ಸುತ್ತೆ, 7:30 ಹಾಗೆ ಇಲ್ಲಿ ರೀಚ್ ಆಗಿದ್ವಿ ಅನ್ಸುತ್ತೆ. ನಾವು 10 ವರ್ಷದಲ್ಲಿ ಏನು ಕಡಿಮೆ ಆಗಲ್ಲ ಅಂದ್ಕೊತೀನಿ. ನೋಡ್ಬೇಕೇನಾಗುತ್ತೆ ಅಂತ. ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಅನಿಸುತ್ತೆ. ನಾವು ಇವತ್ತು ಅಂದರೆ ಬೇರೆ ಕಡೆಯಿಂದ ಬಂದ್ವಿ. ಬೇರೆ ಕಡೆಯಿಂದ ಅಂದರೆ ಏನು ತುಂಬ ಇದರಿಂದ ಅಲ್ವಾ. ಯೂಶ್ವಲಿ ನಾವೇನು ಮಾಡ್ತಿದ್ವಿ ಅಂದರೆ ತುಮಕೂರಿಂದ ಮುಂದೆ ಬಂದವರು ಅಲ್ಲೇ ರೈಟ್ ತಗೊಬೇಕಂತು. ನಾವು ಇವತ್ತೇನಾಯಿತು ಅಂದರೆ ಸ್ವಲ್ಪ ಮುಂದೆ ಬಂದುಬಿಟ್ಟು ಇಲ್ಲಿ ದಬಸ್ಪೇಟೆ ಹತ್ರ ಬಂದು ಲೆಫ್ಟ್ ತಗೊಂಡು ಬಂದ್ವಿ. ಗಾಡಿ ಇಲ್ಲೇ ಎಲ್ಲರೂ ಪಾರ್ಕ್ ಮಾಡಬೇಕಿತ್ತು. ಮುಂದೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ದಬಸ್ಪೇಟೆ ಹತ್ರ ಬರ್ತಾ
ಮುಂದೆ ಬಂದ್ಬಿಟ್ವಿ. ಹಾಂ ಅಲ್ಲೇ ಲೆಫ್ಟ್ ತಗೊಬೇಕಿತ್ತು. ನೀವಿಬ್ರು ಮುಂದಾದ್ರಿ, ನಾ ಅದಕ್ಕೆ ಮತ್ತೆ ಹಾಂ ಇದೆ, ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲೇ ಹಾಕೋದು ಅಥವಾ ಅಲ್ಲಿ ಟೆಂಪಲ್ ಎದುರುಗಡೆ ಎಲ್ಲ ಜಾಗ ಇದೆಯಾ ನೋಡ್ಬೇಕು. ಮೂರು ಗಾಡಿ ಆಗ್ಬೇಕು. ನವೀನ ಹಂಗೆ ಯಾಕೋ ಇಲ್ಲ ಅಷ್ಟೆ. ನಾವಿವಾಗ ಮೇಲೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು ಇಲ್ಲೊಂದು ಮಂಟಪ ಇದೆ. ಇನ್ನು ನಾವೀಗ ಇನ್ನು ಮುಕ್ಕಲ್ ಭಾಗ ಬಂದಿದ್ದೀವಿ. ಇಲ್ಲಿ ಹಿಂದೆ ಕೂಡ ಇದು ಒಂದು ಸಣ್ಣ ಮಂಟಪ ಇದೆ, ನೋಡ್ತಾ ಇರ್ಬೋದು. ಈ ಮಂಟಪದಲ್ಲಿ ಒಂದು ಬಾವಿ ಇದೆಯಾ ಅಂತ ಮೇ ಬಿ ಇರಬೇಕನ್ಸುತ್ತೆ. ಇದೇನೋ ಬಾವಿ ಥರ ಕಾಣ್ತಾ ಇಲ್ಲ. ಹೋಗಲಿ ಬಿಡಿ, ವಾಪಸ್ ಹೋಗ್ಬೇಕೀಗ. ಇನ್ನು ಮೇಲೆ ಹತ್ತಲಿಕ್ಕಿದೆ, ಸ್ಟೆಪ್ಗಳು ಕೂಡ ತುಂಬ ಸ್ಟೀಫ್ ಇದೆ. ಇಲ್ಲಿಂದ ಸ್ವಲ್ಪ ಕಷ್ಟ ಆಗ್ಬೋದು, ನೋಡಬೇಕು. ಬಂದ್ವಿ ಗುರು ಮೇಲೆ. ನೋಡ್ತಾ ಇರ್ಬೋದು ಕೋತಿಗಳು ತುಂಬ ಇದ್ದಾವೆ. ಎಲ್ಲರ ಹತ್ರ ಏನೇನು ಕಿತ್ಕೊಳ್ಳುತ್ತೆ ಏನೋ ಅಂತ ಗೊತ್ತಾಗಲ್ಲ. ಇಲ್ಲೊಂದು ಕೋತಿ ಇದೆ ನೋಡಿ. ಎಲ್ಲಿ ಹೋದರೂ ಇದೊಂದಂತೂ ಕಾಮನ್ ಆಗಿ ಹೋಗಿದೆ. ಈಗ ಎಲ್ಲ ಕಡೆ ಹೀಗೆ ಆಗಿದೆ. ನಾವಿಲ್ಲಿ ಬಂದು ಸುಮಾರು ಹೊತ್ತಾಯಿತು. ಬಂದು ಇಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ನಂದಿ ಇದೆ, ಅದು ಏಕಶಿಲಾ ಬಂಡೆ. ಮತ್ತು ಇಲ್ಲೊಂದು ಶಿವ ಟೆಂಪಲ್ ಇದೆ. ಹೋಗಿ ಒಳಗಡೆ ಎಲ್ಲ ಕೈ ಮುಕ್ಕೊಂಡು ಬಂದ್ವಿ. ಆ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ನೋಡ್ತಾ ಇರ್ಬೋದು ಕೋತಿಗಳು ಸುಮಾರಿದೆ, ಸಿಕ್ಕಾಬಟ್ಟೆ ಕಾಟ ಕೊಡ್ತಾ ಇದ್ದಾವೆ. ಇಲ್ಲಿ ಬಂದವ್ರದ್ದೆಲ್ಲ ಐಟಮ್ಗಳನ್ನೆಲ್ಲ ಕಿತ್ಕೊತಾ ಇದ್ವು. ನಮ್ಮದು ವಾಟರ್ ಬಾಟ್ಲು ಕಿತ್ಕೊಂತು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ರಿಟರ್ನ್ ಹೋಗ್ತೀವಿ. ಬಿಸಿಲು ಜಾಸ್ತಿ ಆಗೋದ್ರೊಳಗೆ ಕೆಳಗೆ ಇಳಿಬೇಕು. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ, ಬಟ್ಟು ಕೆಲವರಿಗೆಲ್ಲ ಶೂ ಬೇಕಾಗ್ಬೋದು ಹತ್ತಲಿಕ್ಕೆ. ಇಲ್ಲಿ ನಾವಿವಾಗ ಇಲ್ಲಿಂದ ಹೊರಟಿದ್ದೀವಿ. ಊಟ ಎಲ್ಲ ಆಯಿತು, ಊಟ ಮಾಡ್ಕೊಂಡ್ವಿ. ಇಲ್ಲೇ ಟೆಂಪಲಲ್ಲೇ ಊಟ ಸಿಕ್ತು ನಮಗೆ. ಸೊ ಮತ್ತು ಪ್ರಸಾದ ಇಲ್ಲೇ ಇದೆಯಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 1 ಗಂಟೆ 1.25 ಗಂಟೆ ಆಗ್ಬೋದು, 1.25 ಗಂಟೆ ತಗೊಳ್ಬೋದು ರೀಚ್ ಆಗೋಕ್ಕೆ. ಪ್ಲೇಸ್ ತುಂಬ ಚೆನ್ನಾಗಿತ್ತು. ಪ್ಲೇಸ್ ತುಂಬ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗು ತುಂಬ ಬೇಗ ಬಂದು ಒಂದು 7:30 ಹಾಗೆ ಇಲ್ಲಿ ರೀಚ್ ಆದರೆ ಸಾಕು. 7:30 ಆಗಿ ರೀಚ್ ಆಗಿಬಿಟ್ರೆ ಮೇಲೆ ಹತ್ತಿ ರೀಚ್ ಆಗ್ತಾ ಒಂದು 9 ಹಾಗೆ ಆಗುತ್ತೆ. 9ಗೆ ಮೇಲೆ ಹೋಗ್ಬಿಟ್ರೆ ಮೇಲ್ಗಡೆ ತುಂಬ ಚೆನ್ನಾಗಿದೆ. ಮಿಸ್ಟು ಫಾಗ್ ಎಲ್ಲ ಇರುತ್ತೆ, ಅವಾಗ ಚೆನ್ನಾಗಿ ಕಾಣುತ್ತೆ. ನಾವು ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬಂದ್ವಿ. ಬಟ್ ಏನಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಶೂ ಕೆಳಗಡೆನೇ ಬಿಟ್ಟು, ಅಂದರೆ ಸ್ಲಿಪ್ಪರು ಶೂ ಎಲ್ಲ ಕೆಳಗಡೆನೇ ಬಿಟ್ಟು ಹೋಗಿದ್ವಿ. ಹಾಗಾಗಿ ಇವತ್ತು ಹಾಗೆ ಹೋದ್ವಿ. ಬಟ್ ಎಲ್ಲ ತುಂಬ ಜನ ಎಲ್ಲ ಹಾಕೊಂಡು ಮೇಲೆ ಬರ್ತಾಯಿದ್ರು. ನಮಗೆ ಅಂತ ಏನು ಕಷ್ಟ ಏನು ಅನಿಸ್ಲಿಲ್ಲ. ಬಟ್ ಆದರೂ ಇವ್ರುಗಳಿಗೆಲ್ಲ ಸಾಗರ್ ನಮಗೆಲ್ಲ ಸ್ವಲ್ಪ ಇದು ಅನಿಸ್ತು. ಅವರಿಬ್ಬರು ಶೂ ಬೇಕಿತ್ತು ಅಂತ ಇದ್ರು. ನೋಡಿ, ನಿಮಗೆ ನೆಕ್ಸ್ಟ್ ಯಾರು ಬರೋದಿದ್ರೆ ನಿಮಗೆ ಏನು ಅನಿಸುತ್ತೆ ಆ ರೀತಿ ಮಾಡಿ ಬೆಟರು. ಅಂದರೆ ಶೂ ಹಾಕ್ಕೊಳ್ದೆ ಎಲ್ಲ ನಡೆಯೋಕ್ಕಾಗಲ್ಲ ಅನ್ನೋದಾದರೆ ಶೂ ಹಾಕ್ಕೊಂಡು ಹೋಗ್ಬಿಡಿ. ಯಾಕೆಂದರೆ ಕಲ್ಲೆಲ್ಲ ಸಿಕ್ಕಾಪಟ್ಟಿದೆ, ಸ್ವಲ್ಪ ಚುಚ್ಚತ್ತೆ ಕಲ್ಲೆಲ್ಲ. ಅಲ್ಲಿ ಮಧ್ಯದಲ್ಲಿ ಒಂದು 2-3 ಟೆಂಪಲ್ಗಳಿದ್ದಾವೆ.
ಅಲ್ಲಿ ಹೋಗ್ತಾ ಬಿಚ್ಚಬೇಕಾಗತ್ತೆ. ಇಲ್ಲ ಆರಾಮಾಗಿ ಹೋಗ್ಬೋದು, ಏನಾಗಲ್ಲ. ಹಿಂಗ ಕಣವಾ, ಇದು ಎಂತ ಗ್ರೀನ್ ಇದೆಯಾ ನಿಂಗೆ? ಇಲ್ಲಿ ಈ ಗ್ರೀನ್ ನೋಡಿ, ಈ ಗ್ರೀನಿಗೆ ನೋಡು. ಇಲ್ಲೊಂದಿಷ್ಟು ಫೋಟೋ ತೆಗಿಯೋಣ ಅಂತ ನಿಲ್ಸಿದ್ವಿ. ಫೋಟೋ ಎಲ್ಲ ತಕ್ಕೊಂಡು ಹೊರಟಿದ್ದೀವಿ. ಅಲ್ಲಿ ಶಿವಗಂಗೆ ಹಿಲ್ಸಲ್ಲಿ ಒಳಕಲ್ ತೀರ್ಥಕೊಳ ಅಂತ ಇದೆ. ಅಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂದರೆ, ನಾವು ಏನು ಅಂದ್ಕೊತೀವಿ ಅದಾಗುತ್ತೋ ಇಲ್ವೋ ಅಂತ ನೋಡಬೇಕು ಅಂದರೆ ಅಲ್ಲಿ ಒಂದು ಒಳಕಲ್ಲು ಇದಿರುತ್ತೆ, ಅದರೊಳಗೆ ಕೈ ಹಾಕಿಬಿಟ್ಟು ನೀರು ಸಿಗುತ್ತೆ, ಅದನ್ನು ನೋಡಬೇಕು. ಇನ್ ಕೇಸ್ ನೀರು ಸಿಕ್ಕರೆ ಅದು ಆಗುತ್ತೆ ಅಂತ ಹೇಳ್ತಾರೆ, ಸಿಕ್ಕಿಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅದು ಜನರುಗಳ ನಂಬಿಕೆ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಅದು ಅವ್ರಗಳ ಮೇಲೆ ಬಿಟ್ಟಿರೋದು. ಕೆಲವರಿಗೆ ಅದೇ ಆಸ್ತಿಕರು ನಾಸ್ತಿಕರು ಅಲ್ವಾ? ಹಾಂ, ಅದರಲ್ಲಿ ಯಾರೋ ಒಬ್ರು ನಂಬ್ತಾರೆ, ಯಾರೊಬ್ರು ನಂಬಲ್ಲ. ಆಸ್ತಿಕರು ನಂಬೋರು ಅಂತಾರೆ, ನಾಸ್ತಿಕರು ನಂಬಲ್ಲ ಅನ್ನೋರು ಅಲ್ವಾ? ಹಾಂ, ಅದು ಜನಗಳ ಮೇಲೆ ನಂಬಿಕೆ ಮೇಲೆ ಬಿಟ್ಟಿರೋದು. ಅವರಿಗೆ ಏನನ್ಸುತ್ತೆ ಅದ್ರ ಮೇಲೆ ಇರುತ್ತೆ. ಸಮ್ಟೈಮ್ಸು ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ನೀರು ಸಿಗೋಲ್ಲ. ನಮಗೆ ಇವತ್ತು ಸಿಕ್ಕಿದೆ. ಫಸ್ಟ್ ಟೈಮ್ ಬಂದಾಗ ನೀರು ಸಿಕ್ಕಿರಲಿಲ್ಲ, ಸೆಕೆಂಡ್ ಟೈಮ್ ಬಂದಾಗ ನೀರು ಸಿಕ್ಕಿತ್ತು. ಇವತ್ತು ನೀರು ಸಿಕ್ಕಿದೆ. ಬಟ್ ನಾನು ಏನು ಮನಸ್ಸಲ್ಲಿ ಏನು ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ಬರೀ ಆಶೀರ್ವಾದದ ಥರ ನಾನು ತಗೊಂಡೆ. ಬರ್ತಾ ಏನಾಯಿತು, ರೋಡ್ ಸ್ವಲ್ಪ ಮಿಸ್ ಆಗಿಬಿಡ್ತು. ನಾವೇನು ಮಾಡಿದ್ವಿ, ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ತುಮಕೂರು ರೋಡಲ್ಲಿ. ಅಲ್ಲಿ ಬಂದು ಸೊ ಹಾಗಾಗಿ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ವಿ, ಅದು ಯಾಕೋ ಕನ್ಫ್ಯೂಸ್ ಆಯಿತು, ನನಗೂ ಗೊತ್ತಾಗಿಲ್ಲ. ಅಲ್ಲಿ ತುಮಕೂರು ರೋಡಲ್ಲಿ ಮುಂಚೆನೇ ಲೆಫ್ಟ್ ತೊಗೊಬೇಕಿತ್ತು. ನಾವೇನು ಮಾಡಿದ್ವಿ, ದಬಾಸ್ಪೇಟೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತೊಗೊಂಡು ಬಂದ್ವಿ. ರೋಡ್ ಹಾಳಾಗಿಲ್ಲ, ಇದು ರೋಡ್ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಇಲ್ಲೂ ಕೂಡ ಇಲ್ಲಿಗೆ ಇಂಟರ್ಸೆಕ್ಷನ್ ಇದೆಯಾ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಇಂಟರ್ಸೆಕ್ಷನ್ ಇದ್ದಾಗಿದೆ. ಕ್ಲೋಸ್ ಮಾಡಿದ್ದಾರೆ. ನೋಡೋಣ, ಮುಂದೆ ಹೋಗಿ ಅಲ್ಲೇ ಇಂಟರ್ಸೆಕ್ಷನ್ ಎಲ್ಲ ಸಿಗುತ್ತೆ, ಅಲ್ಲೇ ಹೋಗಿ ರೈಟ್ ತೊಗೊಂಬಂದ್ಬಿಡ್ತೀವಿ. ಮತ್ತು ಸುಮ್ಮನೆ ಏನಕ್ಕೆ ಹೈವೇಲಿ ಒನ್ ವೇಲಿ ಹೋಗೋದು ಅಲ್ವಾ? ನಾವೇ ಬೇರೆಯವ್ರಿಗೆ ಹೇಳೋಂಥವ್ರಾಗಿ ನಾವೇ ಹಾಗೆ ಮಾಡಿಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಮೇ ಬಿ ಇಲ್ಲೇ ಇದೆ ಅನ್ಸುತ್ತೆ ಇಂಟರ್ಸೆಕ್ಷನ್ನು. ಬಟ್ ಎಲ್ಲ ಹೆವಿ ಸ್ಪೀಡಲ್ಲಿರ್ತಾರೆ, ಸ್ವಲ್ಪ ಹುಷಾರಾಗಿ ತಗೊಬೇಕಷ್ಟೆ. ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಸೀದಾ ಹೋಗ್ತಾ ಇದ್ದಾನೆ ಫಾಸ್ಟಾಗಿ. ನಾನು ಇಂಡಿಕೇಟರ್ ಬೇರೆ ಹಾಕಿದ್ದೀನಿ, ಅದನ್ನು ನೋಡಬೇಕು ಅಂತಲೇ ಇಲ್ವಾ ಅವನಿಗೆ? ಅರ್ಥನೇ ಮಾಡ್ಕೊಳಲ್ಲಪ್ಪ.
ಇವತ್ತು ರೈಡಿಂಗ್ ಜಾಕೆಟ್ ಅಂದರೆ ಇದನ್ನು ಜಿಪ್ಪೆಲ್ಲ ಓಪನ್ ಮಾಡಿಬಿಟ್ಟು ಅಂದರೆ ಬೆನ್ನಿಗೆ ಹಾಕ್ಕೊಂಡು ಹೋಗಿದ್ದೆ, ಬಿಟ್ಟರೆ ಅಷ್ಟೇನು ಸುಸ್ತಂತ ಏನು ಅನಿಸ್ಲಿಲ್ಲ. ಸ್ವಲ್ಪ ಅಂದರೆ ಟಯರ್ಡ್ನೆಸ್ ಅಂತೂ ಇದ್ದೇ ಇರುತ್ತೆ. ಆವನ್ ಗುರು ಕಾಣ್ತಾ ಇಲ್ವಾ ಗಾಡಿಗಳು ಹೋಗ್ತಾ ಇರೋದು, ಹಾರ್ನ್ ಮಾಡ್ತಾನೆ. ನಮ್ಮ ಜನಗಳು ಎಲ್ಲಿವರೆಗೂ ಸಿವಿಕ್ ಸೆನ್ಸ್ ಕಲಿಯಲ್ಲ ನನಗಂತೂ ಗೊತ್ತಿಲ್ಲ. ಕೆಲವೊಮ್ಮೆ ಅನಿಸುತ್ತೆ ಹೋಗು ಗುರು, ಒಳ್ಳೆ ಸೈಕೋ ನನ್ನ ಮಗ. ಏನು ನಮಗೇನು ಇದೆ ನಮ್ಮ ಅಪ್ಪನ ಮನೆ ರೋಡ, ನಾವೇನು ಇದ್ರ ಮೇಲೆ ಇದು ಅಡ್ಡ ಮಲ್ಕೊಂಡಿದ್ದೀವೇನು? ಏನಕ್ಕೆ ಬಂದು ಆ ರೀತಿ ಹಾಂಕಿಂಗ್ ಮಾಡ್ತಾರೋ ಏನೋ. ಅರ್ಜೆನ್ಸಿ ಇರುತ್ತೆ ಎಲ್ರಿಗೂ, ಏನು ಇಲ್ಲದೇನಲ್ಲ. ಬಟ್ ಹಾಗಂತ ಹೇಳಿ ಈ ರೀತಿ ಬಂದು ಹಾಂಕಿಂಗ್ ಮಾಡೋದೆಲ್ಲ ಕಿರಿಕಿರಿ ಆಗಿಬಿಡುತ್ತೆ. ಸಮ್ಟೈಮ್ಸ್ ನಮಗೂ ಅನಿಸುತ್ತೆ ಅವ್ರಿಗೆ ಇನ್ನೇನು ಪ್ರಾಬ್ಲಮ್ ಇದೆಯೋ ಏನೋ ಅನಿಸುತ್ತೆ. ಬಟ್ ಪದೇ ಅಂದರೆ ನಮಗೂ ಕಿರಿಕಿರಿ ಅನಿಸಿದಾಗ ಯಾರಿಗಾದರೂ ಕಾಮನಾಗಿ ಸಿಟ್ಟು ಬಂದೇ ಬರುತ್ತೆ. ಮೊದಲೇ ಹೈವೇ ಬ್ಯುಸಿ ಇದ್ದೇ ಇರುತ್ತೆ, ಕೆಲವು ಟೈಮ್ ಟ್ರಾಫಿಕ್ ಇರುತ್ತೆ, ಕೆಲವು ಟೈಮ್ ಫ್ರೀ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಜಾಗ ಕೊಡ್ತಾರೆ. ರೋಡ್ ಖಾಲಿ ಇಲ್ದಿರೋ ಮೂಮೆಂಟಲ್ಲಿ ನಾವು ಈಗ ಅಟ್ಲೀಸ್ಟ್ ಅಲ್ಲಿ ಬಸ್ ಬರ್ತಾಯಿತ್ತು, ಬಸ್ ದಾಟಿದ್ಮೇಲೆ ನಾನು ಆ ಕಡೆ ದಾಟ್ಕೊಂಡು ಅವ್ನಿಗೆ ಜಾಗ ಕೊಡ್ತಿದ್ದೆ. ಅವ್ನು ಹಿಂದ್ಗಡೆನೇ ಬಂದ್ಕೊಂಡು ಇದ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಎಷ್ಟು ದೂರ ಹೋಗಿದ್ದಾನೆ, ಇಲ್ಲೇ ಇದ್ದಾನಲ್ವಾ. ಜನಗಳ ಬುದ್ಧಿ ಕಲಿಯಲ್ಲ, ಹೀಗಾಗಿ ಹೈವೇಲಿ ಆಕ್ಸಿಡೆಂಟ್ಗಳಾಗೋದು. ಕೂಡ ಹೈವೇ ಮಾಡಿದ್ರೆ ಸ್ವಲ್ಪ ಬೇಕಾಗುತ್ತೆ, ಯಾಕಂದರೆ ಈ ರೋಡು ಯಾವಾಗಲೂ ಬ್ಯುಸಿ ಇರುತ್ತೆ. ತುಮಕೂರು ರೋಡು ಯೂಶ್ವಲಿ ಶಿರಾ ತನಕ ಬೇಗ ಬಂದುಬಿಡ್ತೀವಿ. ಶಿರಾ ಏನು ತುಮಕೂರು ತನಕನೇ ಬೇಗ ಬಂದುಬಿಡ್ತೀವಿ. ತುಮಕೂರು ಆದಮೇಲಿಂದ ಬೆಂಗಳೂರು ಬರೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ. ಅದು ಬೇರೆ ಸಂಡೇ ಈವ್ನಿಂಗು, ಲಾಂಗ್ ವೀಕೆಂಡ್ ಆಗಿದ್ದ ಈವ್ನಿಂಗ್ಗಳಲ್ಲೆಲ್ಲ ರಿಟರ್ನ್ ಬರಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ. ನಾವೇ ತುಂಬ ಸಲ ಊರಿಗೆ ಹೋಗಿ ಬರ್ತಾ ಆಗಲಿ ಅಥವಾ ಅದೇ ತುಮಕೂರು ರೋಡಲ್ಲೇ ಹೋಗಿ ಬರ್ತಾ ಆಗಲಿ ಈವ್ನಿಂಗ್ ಟೈಮಲ್ಲಿ ಬಂದಾಗೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇನ್ನೊಂದು ಮತ್ತು ಬೆಂಗಳೂರು ನೆಲಮಂಗಲ ಟೋಲ್ ಎಂಟ್ರಿ ಆದಮೇಲಿಂದ ಅಲ್ಲಂತೂ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ನೆಲಮಂಗಲ ಟೋಲ್ ಎಂಟ್ರಿ ಆದಮೇಲೆ, ಯಾಕೆಂದರೆ ಇದು ಮಂಗಳೂರು ರೋಡ್ ಕಡೆಯಿಂದ ಬರೋರು ತುಂಬ ಜನ ಇರ್ತಾರೆ. ಆ ಕಡೆ ಚಿಕ್ಕಮಂಗ್ಳೂರು, ಹಾಸನ್ನು ಆ ಕಡೆಯಿಂದ ಬರೋರೆಲ್ಲ ತುಂಬ ಜನ ಇರ್ತಾರೆ. ಈ ಕಡೆ ನಾರ್ತ್ ಕರ್ನಾಟಕ ಸೈಡಿಂದ ಬರೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ತುಮಕೂರು ರೋಡ್ ಅಂತೂ ಟ್ರಾಫಿಕ್ ಕಾಮನ್ ಇದ್ದೇ ಇರುತ್ತೆ ವೀಕೆಂಡ್ ಟೈಮಲ್ಲಿ. ಅದು ಮೋಸ್ಟ್ ಇವಾಗಿನ ಮಧ್ಯಾಹ್ನ, ಸೊ ಹಾಗಾಗಿ ಅಷ್ಟೇನು ಟ್ರಾಫಿಕ್ ಇರಲ್ಲ ಅಂದ್ಕೊತೀನಿ. ನೈಸ್ ರೋಡ್ ಹತ್ರ ಬಂದಿದ್ದೀವಿ. ಇನ್ನೇನು ನೈಸ್ ರೋಡ್ ಎಂಟ್ರಿ ಆಗ್ತೀವಿ. ನೈಸ್ ರೋಡ್ ಎಂಟ್ರಿ ಆಗಿಬಿಟ್ಟು ಕನಕಪುರ ರೋಡಲ್ಲಿ ಎಕ್ಸಿಟ್ ಆಗ್ಬೋದು. ಅಲ್ಲಿಂದ ಮನೆಗೆ ಹೋಗ್ಬೇಕಷ್ಟೆ. ಕ್ರೌಡು ಜಾಸ್ತಿ ಇದೆಯಾ? ಹೀಗಿದ್ದಾಗ ಏನು ಬೇಜಾರಾಗೋದು ಗೊತ್ತಾ, ನಾವು ಈಗ ಟ್ಯಾಪ್ ಆ್ಯಂಡ್ ಗೋ ಕಾರ್ಡ್ ತೊಗೊಂಡಿರೋದು ವೇಸ್ಟು ಅನ್ಸುತ್ತೆ. ಅಟ್ಲೀಸ್ಟ್ ಕಾರ್ಡ್ ಇದ್ದವರಿಗೆ ಸ್ವಲ್ಪ ಎಂಟ್ರಿನಾರು ಬೇರೆ ಇದು ಕೊಡಬೇಕು. ಇದೇ ಬಂದ್ಬಿಟ್ಟು ನೈಸ್ ಟ್ಯಾಗ್. ಇಲ್ಲೊಂದ್ಸಲ ಟ್ಯಾಪ್ ಮಾಡೋದು, ಹೋಗೋದು ಅಷ್ಟೇ. ಬಟ್ ಇಲ್ಲಿ ವೆಯ್ಟ್ ಮಾಡೋದೇ ಹಿಂಸೆ ಆಗುತ್ತೆ. ಏನಂದರೆ ಅದೇ ಕಾರ್ಡ್ ಇಟ್ಬಿಟ್ಟು ಸೀದಾ ಬರೋದಕ್ಕೊಂದು ಈಸಿ ಆಗುತ್ತೆ ಅಷ್ಟೇ. ಒಂದ್ಸಲ ಟ್ಯಾಪ್ ಮಾಡಿಬಿಟ್ಟು ಬರ್ತಾ ಇರ್ಬೋದು. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಅಷ್ಟೇ. ಪೇ ಮಾಡೋದು ಅಂದರೆ ಈಗ ಪೇಮೆಂಟಿಗೆ ಒಂದ್ಸಲ UPI ಓಪನ್ ಮಾಡೋದು ಅಥವಾ ಕ್ಯಾಶ್ ಕೊಟ್ಟು ಅವರು ಎಂಟ್ರಿ ಮಾಡೋದಕ್ಕೆ ತನಕ ವೆಯ್ಟ್ ಮಾಡಬೇಕು. ಅದೊಂದು ಟೆನ್ಷನ್ ಇರೋದಿಲ್ಲ, ಜಸ್ಟ್ ಟ್ಯಾಪ್ ಮಾಡಿ ಪೇ ಮಾಡೋದು. ಬಟ್ ಅದಕ್ಕೊಂದು ಸಪ್ರೇಟ್ ಲೈನ್ ಕೊಡೋದು ಒಳ್ಳೆಯದು. ಪುರ ರೋಡಲ್ಲಿ ಎಕ್ಸಿಟ್ ಆಗಿಬಿಟ್ಟು ಮನೆಗೆ ಹೋಗೋದಷ್ಟೇ. ಬಟ್ ಅದೇ ಶಿವಗಂಗೆ ಹಿಲ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿರೋವಂಥ ಪ್ಲೇಸು. ಬೆಂಗಳೂರಲ್ಲಿ ನಾನು ಸಜೆಸ್ಟ್ ಮಾಡುವಂಥ ಒಂದು ಬೆಸ್ಟ್ ಪ್ಲೇಸ್ ಅಂದರೆ, ಇಫ್ ಯು ಕಾಂಟ್ ಗೋ ನಂದಿ ಹಿಲ್ಸ್, ಯು ಕ್ಯಾನ್ ಗೋ ಶಿವಗಂಗೆ ಹಿಲ್ಸ್.
ಅಂದರೆ ನಂದಿ ಹಿಲ್ಸ್ ಅಷ್ಟು ವೆದರು ಅಲ್ಲಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟು ಈವನ್ ನಂದಿ ಹಿಲ್ಸು ನೀವು 11:30 ಮೇಲೆ ಹೋದರೆ ಬೇಸ್ಟ್ ಅಲ್ವಾ. ನಂದಿ ಹಿಲ್ಸು ಒಂದ್ಸಲ ಹೋಗೋರು ಹೋಗಿ ಬರ್ಬೋದು. ನಂದಿ ಹಿಲ್ಸು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಅದೇ ಅಲ್ಲೂ 11 ಅಲ್ಲೇನಾಗುತ್ತೆ ಅಂದರೆ ಮಾರ್ನಿಂಗ್ ಓಪನ್ ಮಾಡಿದ್ರು ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಅವರು ಓಪನ್ ಮಾಡೋದೇ 6 ಗಂಟೆ ಅನ್ಸುತ್ತೆ ಮೇ ಬಿ. ನನಗೂ ಅದು ಎಕ್ಸಾಕ್ಟಾಗಿ ಐಡಿಯಾ ಟೈಮಿಂಗ್ಸ್ ಐಡಿಯಾ ಇಲ್ಲ. ಏನಂದರೆ ಅವ್ರು 6 ಗಂಟೆ ಮೇಲೆ ಓಪನ್ ಮಾಡಿದ್ರು. ಅಲ್ಲಿ ನಾವು ರೀಚ್ ಆಗಿ ಅಲ್ಲಿ ಎಂಟ್ರಿ ತೊಗೊಂಡು ಒಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಮುಗಿಸಿ ಯಾಕಂದರೆ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಕ್ರೌಡು ಎಲ್ಲ ಇದು ಮುಗಿಯುತ್ತೆ. ನಾವು ಅಲ್ಲಿ ಒಳಗಡೆ ಹೋಗ್ತಾನೆ 7ರಿಂದ 8 ಗಂಟೆ ಮೇಲಾಗಿ ಹೋಗ್ಬಿಡುತ್ತೆ. ಇನ್ ಕೇಸ್ ನೀವು ಇಲ್ಲಿಂದನೇ ಬೆಂಗಳೂರಿಂದನೇ 8 ಗಂಟೆ ಹೊರಡೋದಾದರೆ ತುಂಬ ದೂರ, ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ. 10:30 11 ಗಂಟೆ ಮೇಲಾಗುತ್ತೆ. ಅಷ್ಟೊತ್ತಿಗೆ ಆ ವೆದರು ಸಿಗೋದಿಲ್ಲ. ಬಟ್ ಶಿವಗಂಗಾ ಹಿಲ್ಸು ಚೆನ್ನಾಗಿದೆ. ಬಟ್ ನಂದಿ ಹಿಲ್ಸ್ ಅಷ್ಟು ದೊಡ್ಡ ಇಲ್ಲ ಜಾಗ, ಅಂದರೆ ಮೇಲ್ಗಡೆ ಜಾಗ ಅಷ್ಟು ದೊಡ್ಡ ಇಲ್ಲ. ಇಲ್ಲಿ ಇದರಲ್ಲಿ ನಂದಿ ಹಿಲ್ಸಲ್ಲೇ ನೀವು ಮೇಲ್ ತನಕ ಬೈಕಲ್ಲೇ ಹೋಗ್ಬೋದು. ಆಮೇಲೆ ಅಲ್ಲಿ ವಾಕಿಂಗ್ ಇರುತ್ತೆ, ಟ್ರೆಕ್ಕಿಂಗ್ ಇರುತ್ತೆ ಅಷ್ಟೇ. ಇನ್ನು ಇಲ್ಲಿ ಶಿವಗಂಗಾ ಹಿಲ್ಸು ಟ್ರೆಕ್ಕಿಂಗ್ ಇರುತ್ತೆ ಸಿಕ್ಕಾಪಟ್ಟೆ. ಬಟ್ ಒಂದ್ಸಲ ಅಲ್ಲ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ. 100% ಯಾರೇ ಆದರೂ 2ರಿಂದ 3 ಸಲ ಅಂತೂ ಆರಾಮಾಗಿ ಹೋಗಿ ಬರ್ಬೋದು. ಅಷ್ಟು ಚೆನ್ನಾಗಿದೆ. ಇದು ನಂದಿ ಹಿಲ್ಸಿಗೆ ಆಲ್ಟರ್ನೇಟ್ ಆಪ್ಷನ್ ಇಟ್ಕೊಬೋದು. ಶಿವಗಂಗಾ ಹಿಲ್ಸು ಆಲ್ಮೋಸ್ಟ್ ತುಂಬ ಜನ ನೋಡಿರ್ತಾರೆ, ತುಂಬ ಜನಕ್ಕೂ ಗೊತ್ತಿರುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟೇ, ನಾನು ಅಷ್ಟೇ ಹೇಳ್ಬೋದು, ಮತ್ತು ಇನ್ನೇನು ಇಲ್ಲ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು.